ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ನಾನು ಉಡುಪಿ ಜಿಲ್ಲೆಯ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲಪಾಡಿ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಪರೀಕ್ಷೆಗೆ ಶುಭವಾಗಲಿ. ಆಲ್ ದಿ ಬೆಸ್ಟ್. ವಿದ್ಯಾರ್ಥಿಗಳೇ, ಈಗ ನಾವು ಪೂತಿನ ಅವರು ಬರೆದಂತಹ ನನ್ನ ನಾಯಿ ಅನ್ನುವಂತಹ ಈ ಕವನದ ಸಾರಾಂಶವನ್ನು ನೋಡ್ತಾ ಹೋಗೋಣ. ಪೂತಿನ ಅವರು ಬರೆದಂತಹ ಈ ನನ್ನ ನಾಯಿ ಅನ್ನುವಂತಹ ಕವನವನ್ನು ಗಣೇಶ ದರ್ಶನ ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದಾರೆ. ಈ ಕವನದಲ್ಲಿ ಒಲವು ಮತ್ತು ಕರುಣೆ, ಒಲವು ಅಂದರೆ ಇಲ್ಲಿ ಪ್ರೀತಿ, ಈ ಎರಡು ಪದಗಳು ಮತ್ತು ಅದರ ಆ ಪದಗಳ ಮಾತಿನ ಅರ್ಥ ಮತ್ತು ಅದರಿಂದ ಯಾವ ರೀತಿ ಪರಿಣಾಮ ಉಂಟಾಗ್ತದೆ ಅನ್ನುವಂಥದ್ದನ್ನು ಲೇಖಕರು ಅಂದರೆ ಪೂತಿನ ಕವಿ ಅವರು ಇದರಿಂದ ಈ ಪದದಿಂದ ಉಂಟಾಗುವಂತಹ ಒಂದು ಪರಿಣಾಮ ಇದನ್ನು ಬಹಳಷ್ಟು ಸ್ವಾರಸ್ಯವಾಗಿ ಎತ್ತಿ ತೋರಿಸ್ತಾರೆ. ಒಂದು ಕಥೆಯನ್ನು ಹೇಳ್ತಾರೆ ಅವರು, ಪೂತಿನ ಅವರು ಒಂದು ಕಥೆಯನ್ನು ಹೇಳ್ತಾರೆ. ಆ ಕಥೆಯನ್ನೇ ಕವನದ ಮೂಲಕ ನಿರೂಪಿಸ್ತಾ ಹೋಗ್ತಾರೆ. ನಾನು ಮೊದಲಿಗೆ ಕವನವನ್ನು ಓದಿಕೊಳ್ತೇನೆ, ಸರಿಯಾಗಿ ಗಮನಿಸಿ ಕೇಳಿ. ಹೆರರ ನೋವಿಗೆ ಅಯ್ಯೋ ಎಂದು ಮರುಗಿ ಸುಯ್ಯಲ ನೀಡಲು ಒಲವೇ, ಹಿರಿಯ ಸುಖದಿರವೆನ್ನದೆನ್ನುವ ಅರಿವು ಒಲಿದವರಿಗಿರುವುದೇ, ಜನುಮದೊಂದಿಗೆ ಜೊತೆಯ ಕೂಡಿ ಕೊನೆಯವರೆಗೂ ಬೆನ್ನ ಬಿಡದ ಜನುಮದುನ್ನತಿ ಕುಲದ ಹೆಮ್ಮೆಯ ಕಟ್ಟ ಕಳೆಯುವುದೇ ಕರುಣೆಯು. ಹೆರರ ನೋವಿಗೆ ಅಂದರೆ ಬೇರೆಯವರ ನೋವಿಗೆ, ಯಾರೋ ಒಬ್ಬರು ದುಃಖದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ. ಆವಾಗ ಅಯ್ಯೋ ಅಂತ ಮರುಗಿಕೊಂಡು ಸುಯ್ಯಲ ನೀಡಲು ಅಂದರೆ ನಿಟ್ಟುಸಿರನ್ನು ಅಥವಾ ಬೊಬ್ಬೆಯನ್ನು ಹೊಡೆಯಲು ಅದು ಒಲವೇ, ಅದು ಪ್ರೀತಿಯೇ. ಹಿರಿಯ ಸುಖದಿರವೆನ್ನದೆನ್ನುವ ಅರಿವು ಒಲಿದವರಿಗೆ ಇರುವುದೇ, ಇದಕ್ಕಿಂತಲೂ ಹಿರಿಯದಾದಂತಹ ಸುಖ ಇದೆ ಅನ್ನುವಂಥದ್ದು ಒಲಿದವರಿಗೆ, ಪ್ರೀತಿಸಿದವರಿಗೆ ಅದರ ಅರಿವು ಇರುವುದೇ. ಅಂದರೆ ಯಾರೋ ಒಬ್ಬರು ತೊಂದರೆಯಲ್ಲಿ ಸಿಕ್ಕಿದಾಗ, ಯಾರದೋ ಒಬ್ಬರ ನೋವಿಗೆ ನಾವು ಇಲ್ಲಿ ಅಯ್ಯೋ ಅಂತ ಹೇಳಿದಾಗ ಅದು ಸಹಾಯ ಮಾಡಿದ ಹಾಗೆ ಆಗೋದಿಲ್ಲ. ಅಯ್ಯೋ ಅಂತ ಅಥವಾ ಕಣ್ಣೀರಿಟ್ಟಾಗ ಅದು ಅವರಿಗೆ ಸಹಾಯ ಆಗುವುದಿಲ್ಲ. ನಾವೇನು ಮಾಡಬೇಕು, ಅವರ ಆ ಒಂದು ನೋವಿಗೆ ಪ್ರತಿಯಾಗಿ ಕರುಣೆಯನ್ನು ತೋರಿಸಿ, ಪ್ರೀತಿಯನ್ನು ತೋರಿಸಿ ನಾವು ಅವರಿಗೆ ಸಹಾಯ ಮಾಡಿದಾಗ ಮಾತ್ರ ಅದು ನಿಜವಾದ ಅರ್ಥ. ಅದು ಜನುಮದೊಂದಿಗೆ ಜೊತೆಯ ಕೂಡಿ ಕೊನೆಯವರೆಗೂ ಬೆನ್ನ ಬಿಡದ ಜನುಮದುನ್ನತಿ ಕುಲದ ಹೆಮ್ಮೆಯ ಕಟ್ಟ ಕಳೆಯುವುದೇ ಕರುಣೆಯು. ಜನುಮದೊಂದಿಗೆ, ಹುಟ್ಟಿನೊಂದಿಗೆ, ಈ ಭಾಗದಲ್ಲಿ ನಾವು ಇದನ್ನು ಗಮನಿಸಬಹುದು ವಿದ್ಯಾರ್ಥಿಗಳೇ. ಅಂದರೆ ಕೆಲವೊಂದು ಜಾತಿಗಳಲ್ಲಿ, ಮೇಲ್ವರ್ಗ ಇರ್ಬೋದು ಅಥವಾ ಕೆಲವೊಂದು ಜಾತಿಗಳಲ್ಲಿ ಏನಾಗ್ತದೆ, ಅಲ್ಲಿ ಇಂಥದನ್ನು ಮುಟ್ಟಬಾರ್ದು, ಇಂಥವರನ್ನು ಮುಟ್ಟಬಾರ್ದು ಅಥವಾ ಇಂತಹ ಪ್ರಾಣಿಗಳನ್ನು ಮುಟ್ಟಬಾರ್ದು ಅನ್ನುವಂಥದ್ದು ಇರ್ತದೆ. ಅದಕ್ಕೆ ಇಲ್ಲಿ ಕವಿ ಹೇಳ್ತಾರೆ, ಇದು ಕೊನೆಯವರೆಗೂ ಬೆನ್ನ ಬಿಡದ ಜನುಮದ ಉನ್ನತಿ ಕುಲದ ಹೆಮ್ಮೆ. ಅಂದರೆ ಜಾತಿ ಕುಲ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಹೆಮ್ಮೆ. ಅದು ಕಟ್ಟ ಕಳೆಯುವುದೇ ಕರುಣೆಯು. ಅದನ್ನು ಅಂದರೆ ಕರುಣೆಯ ಕಟ್ಟನ್ನು ಒಲುಮೆಯ ಪ್ರವಾಹ ಕೊಚ್ಚಿ ಹಾಕಿತು ಅನ್ನುವಂಥದ್ದು. ಅಂದರೆ ಕೊಚ್ಚಿ ಹಾಕಬಹುದೇ ಅಂದರೆ ಇಲ್ಲಿ ನಾಯಿ ಮರಿಯ ಒಂದು ದೃಷ್ಟಾಂತವನ್ನು ಇಟ್ಟುಕೊಂಡು ಇಲ್ಲಿ ಪೂತಿನ ಅವರು ಅಂದರೆ ಜಾತಿ ಅನ್ನುವಂಥ ಒಂದು ಹೆಚ್ಚಿನ ಹೆಮ್ಮೆ, ಅದು ತಾನು ಅನುಭವಿಸಿಕೊಂಡು ಬಂದಂತಹ ಅಥವಾ ಹಿಂದಿನಿಂದಲೂ ಬಂದಂತಹ ಒಂದು ಸಂಪ್ರದಾಯ, ಅದು ಎಷ್ಟು ಅರ್ಥಹೀನವಾಗಿರ್ತದೆ ಅನ್ನೋದನ್ನು ಈ ಕವಿತೆ ಬಿಂಬಿಸ್ತಾ ಹೋಗ್ತದೆ. ಅಂದರೆ ಜಾತಿ ಮುಖ್ಯ ಅಲ್ಲ, ನಾವು ಹುಟ್ಟಿ ಬಂದಂತಹ, ನಮ್ಮ ಜನ್ಮದಿಂದ ಹುಟ್ಟಿ ಬಂದಂತಹ ಜಾತಿ ಮುಖ್ಯ ಅಲ್ಲ, ಅದರ ಹಿರಿಮೆ ಮುಖ್ಯ ಅಲ್ಲ, ಪ್ರೀತಿ ಅನ್ನುವಂಥದ್ದು ಮುಖ್ಯ. ಪ್ರೀತಿಯೂ ಕೂಡ ಹೇಗೆ ಅನ್ನುವಂಥದ್ದು ನೀವು ಗಮನಿಸಿರ್ಬೋದು. ಇಲ್ಲಿ ನನ್ನ ನಾಯಿ ಅನ್ನುವಂಥದ್ದನ್ನು ಪೂತಿನ ಅವರು ಹೇಳ್ತಾರೆ. ಅಂದರೆ ನೀವು ನಾಯಿಯನ್ನು ಗಮನಿಸಿರ್ಬೋದು, ಒಂದು ಸ್ವಲ್ಪ ಏನಾದರೂ ಅದಕ್ಕೆ ಆಹಾರವನ್ನು ಕೊಟ್ಟು ನೋಡಿ, ಅದು ಬಾಲ ಅಲ್ಲಾಡಿಸ್ತದೆ ಅಲ್ವಾ. ಒಂಚೂರು ಅದನ್ನು ಸ್ವಲ್ಪ ಪ್ರೀತಿಯ ಮಾತುಗಳನ್ನು ಆಡಿ ನೋಡಿ ಅದರ ಹತ್ರ, ಅದು ಬಾಲ ಅಲ್ಲಾಡಿಸಿಕೊಂಡು ನಿಮ್ಮ ಹಿಂದೆ ಬಂದು ಬಿಡ್ತದೆ. ಅಂದರೆ ಚೂರು ಪ್ರೀತಿ ತೋರಿಸಿದರೆ ಸಾಕು ಅಂತ. ಕರುಣೆ ಅನ್ನುವಂಥದ್ದು ಆಹಾರ ಹಾಕೋದು, ಅದು ಕರುಣೆ. ಹಾಗೆ ಪ್ರೀತಿ ಅನ್ನುವಂಥದ್ದು ಅದನ್ನು ಪ್ರೀತಿಸುವಂಥದ್ದು. ಆ ಪ್ರಾಣಿಯನ್ನು ಪ್ರೀತಿಸಿದಾಗ ಅದು ಪ್ರತಿಯಾಗಿ ಪ್ರೀತಿಯನ್ನು ತೋರಿಸ್ತದೆ, ನಿಮ್ಮ ಹಿಂದೆ ಬಂದು ಬಿಡ್ತದೆ. ಅದು ಒಂಚೂರು ಬೊಗಸೆಯಲ್ಲಿ ಪ್ರೀತಿ ತೋರಿಸಿದರೆ ಸಾಕು. ಕರುಣೆ ಅಲ್ಲ ಮತ್ತೆ
ಕರುಣೆಗಿಂತ ಇಲ್ಲಿ ಪ್ರೀತಿ ಮುಖ್ಯ ಅನ್ನೋದನ್ನು ಇಲ್ಲಿ, ಅದರಲ್ಲಿಯೂ ಜಾತಿಗಿಂತಲೂ ಕೂಡ ಪ್ರೀತಿ ಮುಖ್ಯ ಅನ್ನೋದನ್ನು ಇಲ್ಲಿ ಕವಿ ಈ ಕವನದಲ್ಲಿ ವ್ಯಕ್ತಪಡಿಸ್ತಾರೆ. ಮುಂದಿನ ಭಾಗ ನೋಡಿ. ಕೊಳದ ಕರೆ ಬಳಿ ಅಂದು ಮರುಗಿದೆ, ಸುಳಿದ ನೋವಿನ ಅಳುವ ಕೇಳಿ, ಬೆಳೆದ ಇರುಳಲು ದನಿಯ ನರಸಿ, ಮನದೊಳು ಅಳುಕುತ್ತ ನಡೆದೆನು. ಕವಿ ಅಲ್ಲೇ ಎಲ್ಲೋ ಹೋಗ್ತಾ ಇದ್ದಾರೆ. ಅಲ್ಲೊಂದು ಕೊಳ ಇದೆ. ಆ ಕೊಳದ ಬಳಿಯಲ್ಲಿ ನಡೀತಾ ಹೋಗ್ತಾ ಇದ್ದಾರೆ. ನೀವು ಗಮನಿಸಿರ್ಬೋದು, ನಾಯಿಗಳು ಕೂಗೋದು ಯಾವ ರೀತಿ ಕೂಗ್ತದೆ ಅಂತ. ಅದು ಕೆಲವೊಮ್ಮೆ ಹೃದಯ ವಿದ್ರಾವಕವಾಗಿರ್ತದೆ. ಒಂದು ಚೂರು ಪ್ರೀತಿಯ ಸ್ವಭಾವ, ನಿಮ್ಮಲ್ಲಿ ಮಾನವತೆಯ ಸ್ವಭಾವ ಇದ್ದರೆ ಅಂತೂ ಆ ನಾಯಿ ಮರಿ ಅಳುವಾಗ ಅಯ್ಯೋ ಇದನ್ನು ಹೊತ್ಕೊಂಡು ಹೋಗುವ, ಹಿಡ್ಕೊಂಡು ಹೋಗುವ ಅಂತ ಆಗ್ತದೆ. ಅಂದರೆ ನಮ್ಮ ಮನಸ್ಸೆಲ್ಲ ಅದರ ಕಡೆಗೆ ಹೋಗಿಬಿಡ್ತದೆ. ಇವರೇನು ಮಾಡ್ತಾರೆ, ಕೊಳದ ಬಳಿಯಲ್ಲಿ ಹೋಗ್ತಾ ಇದ್ದಾರೆ. ಯಾವುದೋ ಒಂದು ಏನೋ ಒಂದು ಅಳುವಂತಹ, ಸುಳಿದ ನೋವಿನ ಅಳುವ ಕೇಳಿ, ನೋವಿನ ಅಳುವನ್ನು ಕೇಳಿಸ್ತಾ ಉಂಟು. ಆ ಬೆಳೆದ ಇರುಳೊಳು ಅಂದರೆ ಆ ಇರುಳಿನಲ್ಲಿ, ಕತ್ತಲಿನಲ್ಲಿ ಆ ದನಿಯನ್ನು ಅರಸಿ, ಆ ದನಿ ಎಲ್ಲಿಂದ ಬಂತು ಅಂತ ಕವಿ ಅದನ್ನು ಹುಡುಕುತ್ತಾ ಮನದೊಳು ಅಳುಕುತ್ತಾ ನಡೆದನು. ಸ್ವಲ್ಪ ಭಯವಾದರೂ ಕೂಡ ನೋಡೋಣ ಅದು ಎಲ್ಲಿಂದ ಆ ಶಬ್ದ ಬರ್ತಾ ಇದೆ ಅಂತ ಕವಿ ಹೋಗ್ತಾರಂತೆ. ಆ ಕೊಳದ ಬಳಿಯಲ್ಲಿ ಮುಂದಕ್ಕೆ ಹೋಗ್ತಾರೆ. ಅವಾಗೇನಾಗ್ತದೆ ನೋಡಿ. ಮುಗಿಲ ಬೆಳ್ಳಿಯ ಪೊರೆಯ ಹೊದೆದು, ಸೊಗಸು ಕನಸನು ಕಾಣುವಂದದಿ, ನಗುವ ಚಂದ್ರನ ಬೆಳಕಿನೊಳಗೆ ಕಂಡೆ ತಬ್ಬಲಿ ಮರಿಯನು. ಇಲ್ಲಿ ಮುಗಿಲ ಬೆಳ್ಳಿ ಅಂದರೆ ಚಂದ್ರ ಇರುವಂತಹ ರಾತ್ರಿಯಲ್ಲಿ ಆಗಸವನ್ನು ಗಮನಿಸಿದಾಗ ಬಿಳಿ ಬಿಳಿಯ ಮೋಡಗಳನ್ನು ನೋಡಿದರೆ ಆ ಬಿಳಿಯ ಮೋಡಗಳು ಬೆಳ್ಳಿ ಮೋಡಗಳ ಹಾಗೆ ಕಾಣ್ತದೆ. ಆ ಬೆಳ್ಳಿ ಮೋಡವನ್ನೇ ಹೊದೆದು, ಒಂದು ಪರೆಯನ್ನು ಹೊದೆದ ರೀತಿಯಲ್ಲಿ ಸೊಗಸು ಕನಸನ್ನು ಕಾಣುವಂದದೆ, ಸೊಗಸಾದ ಕನಸನ್ನು ಕಾಣುವ ರೀತಿಯಲ್ಲಿ ಆ ನಗುವ ಚಂದ್ರ ಇದ್ದಾನಲ್ಲ, ಆತನ ಬೆಳಕಿನೊಳಗೆ ಕಂಡೆ ತಬ್ಬಲಿ ಮರಿಯನ್ನು ಕಾಣ್ತಾರಂತೆ. ಅಳುವ ದನಿಯನ್ನು ಕೇಳಿ ಅರಸ್ತಾ ಕವಿ ಮುಂದಕ್ಕೆ ಹೋಗಿದ್ದಾರೆ. ಅಲ್ಲಿ ಆ ಚಂದ್ರನ ಬೆಳದಿಂಗಳಲ್ಲಿ ನೋಡ್ತಾರಂತೆ. ಆ ಚಂದ್ರನ ಚಂದದ ಬೆಳದಿಂಗಳು, ಸೊಗಸು ಕನಸನ್ನು ಕಾಣುವಂದದಿ ನಗುವ ಚಂದ್ರನ ಬೆಳಕಿನೊಳಗೆ ಕಾಣ್ತಾರೆ. ಪಾಪ ತಬ್ಬಲಿ ಮರಿಯನು, ಒಂದು ತನ್ನ ತಾಯಿಯನ್ನು ಕಳೆದುಕೊಂಡಂತಹ ಮರಿಯನ್ನು ನೋಡ್ತಾರೆ, ನಾಯಿ ಮರಿಯನ್ನು ನೋಡ್ತಾರೆ. ಮುಂದೆ ನೋಡಿ. ತಾಯಿ ಸತ್ತರು ಮೊಲೆಯ ಬಿಡದ ನಾಯ ಮರಿಯ ಗೋಳ ಕಂಡು, ಮೈಯ ಮುಟ್ಟಲು ತಡೆದುದಂದು ಜಾತಿ ಹೆಚ್ಚಿನ ಹೆಮ್ಮೆಯು. ಆ ತಾಯಿ ನಾಯಿ ಸತ್ತು ಹೋಗಿದೆ ಅಂತೆ. ಯಾವುದೋ ಕಾರಣ ಇದ್ದಿರ್ಬೋದು. ತಾಯಿ ಸತ್ತಿದ್ರೂ ಕೂಡ ಆ ಮಗುವಿಗೆ ಅರಿವಿಲ್ಲ ನೋಡಿ. ಪಾಪ ಅಲ್ಲಾಡ್ತಾ ಇಲ್ಲ ತಾಯಿ ಅಲ್ಲಾಡ್ತಾ ಇಲ್ಲ, ತಾಯಿ ಅಲ್ಲಾಡ್ತಾ ಇಲ್ಲ. ಮರಿ ಆ ಮೊಲೆಯನ್ನು ಚೀಪ್ತಾ ಉಂಟಂತೆ, ಆಹಾರ ಹಸಿವಾಗ್ತಾ ಉಂಟು. ಅದಕ್ಕೆ ಗೊತ್ತಿಲ್ಲ ತನ್ನ ತಾಯಿ ತೀರಿಕೊಂಡಿದೆ, ಸತ್ತು ಹೋಗಿದೆ ಅಂತ ಗೊತ್ತಿಲ್ಲ. ಅದು ಗೋಳಿಡ್ತಾ ಉಂಟು. ಗೋಳಿಡುವಂತಹ ನಾಯಿ ಮರಿಯನ್ನು ಕಂಡು ಕವಿ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಕೂಡಲೇ ಆ ನಾಯಿ ಮರಿಯ ಮೇಲೆ ಕರುಣೆ ಬರ್ತದೆ. ಆದರೆ ಮೈಯ ಮುಟ್ಟಲು ತಡೆದುದಂದು ಜಾತಿ ಹೆಚ್ಚಿನ ಹೆಮ್ಮೆಯು. ಆ ಮರಿಯನ್ನು ನೋಡುವಾಗ ಅವರಿಗೆ ಅನುಕಂಪ ಆಗ್ತದೆ, ಮುಟ್ಲಿಕ್ಕೆ ಹೋಗುವಾಗ ಜಾತಿಯ ನೆನಪಾಗ್ತದೆ. ಅವರು ಹೇಸಿಕೊಡ್ತಾರೆ ನಾಯಿ ಮರಿಯನ್ನು ಮುಟ್ಲಿಕ್ಕೆ ತಡೆದುದಂದು ಜಾತಿ ಹೆಚ್ಚಿನ ಹೆಮ್ಮೆಯು. ಅದೇ ಕೆಲವರನ್ನು ನೀವು ಗಮನಿಸಿರ್ಬೋದು, ಅಥವಾ ನೀವು ಕೇಳ್ತಾ ಇರುವಂಥ ಈ ಕವಿತೆಯನ್ನು ಕೇಳ್ತಾ ಇರುವಂಥ ನೀವೇ ಇದ್ದಿರ್ಬೋದು. ಎಲ್ಲಿಯಾದರೂ ಸರಿ, ಹೇಗಾದರೂ ಸರಿ, ಆ ಮರಿಗಳನ್ನು ಕಂಡರೆ ಎಲ್ಲರೂ ಎತ್ತಿಕೊಳ್ತಾರೆ. ಬೆಕ್ಕಿನ ಮರಿ ಇರ್ಬೋದು, ನಾಯಿ ಮರಿ ಇರ್ಬೋದು. ಜಾತಿ ಅದರ ಜಾತಿ ಅಲ್ಲ, ನಮ್ಮ ಜಾತಿಯನ್ನು ನಾವು ನೋಡಲಿಕ್ಕೆ ಹೋಗೋದಿಲ್ಲ. ಯಾವಾಗ ಈ ಮಾನವೀಯತೆ ಅನ್ನುವಂಥದ್ದು, ಪ್ರೀತಿ ಅನ್ನುವಂಥದ್ದು, ಆತ್ಮೀಯತೆ ಅನ್ನುವಂಥದ್ದು, ಕರುಣೆ ಅನ್ನುವಂಥದ್ದು ಯಾವ ವ್ಯಕ್ತಿಯಲ್ಲಿ ಇರ್ತದೋ ಆತ ಓಡಿ ಹೋಗಿ ಆ ಮರಿಯನ್ನು ಎತ್ತಿಕೊಳ್ತಾನೆ. ಆದರೆ ಇಲ್ಲಿ ಕವಿ ಹೇಳ್ತಾರೆ, ನನಗೆ ಮುಟ್ಲಿಕ್ಕಾಗಲಿಲ್ಲ, ಮೈಯ ಮುಟ್ಟಲು ತಡೆದು ಹೋಯಿತು. ಯಾವುದು? ಜಾತಿ ಹೆಚ್ಚಿನ ಹೆಮ್ಮೆಯು. ಆ ಜಾತಿ ಅನ್ನುವಂಥ ಹೆಮ್ಮೆಯಿಂದಾಗಿ, ಕುಲ ಅನ್ನುವಂಥ ಹೆಮ್ಮೆಯಿಂದಾಗಿ, ತಾನು ಮೇಲ್ವರ್ಗದವನು ಅನ್ನುವಂಥ ಒಂದು ಹಿರಿಮೆಯಿಂದಾಗಿ ಅವರು ನಾಯಿಯನ್ನು ಮುಟ್ಟುವುದಿಲ್ಲ ಅಂತೆ. ಹಾಗಾದರೆ ಏನು ಮಾಡ್ತಾರೆ ಅಂತ ನೋಡೋಣ. ಕೊರೆವ ಚಳಿಯಳು ದಿಕ್ಕುಗಾಣದ ಮರಿಯ ತೊರೆಯಲು ಮನವು ಬಹುದೇ, ಕೊರಲೊಳಿಟ್ಟೆನು ಬಳ್ಳಿ ಕುಣಿಕೆಯ ಮನೆಗೆ ನಡೆಸಿದೆ ಮೆಲ್ಲನೆ.
ಅಂದರೆ ಆ ಕೊರೆಯುತ್ತಾ ಇರುವಂತಹ ಚಳಿಯಲ್ಲಿ ದಿಕ್ಕು ಕಾಣದೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಆ ಮರಿಗೂ ಕೂಡ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ತಾಯಿ ಸತ್ತು ಹೋಗಿದೆ, ಹಾಲು ಬರ್ತಾ ಇಲ್ಲ, ಏನು ಮಾಡಲಿ ಅಂತ ಒಂದಷ್ಟು ನೊಂದುಕೊಂಡು ಗಟ್ಟಿಯಾಗಿ ಕಿರುಚುತ್ತಾ ಉಂಟು, ನೋವಿನ ದನಿ ಹೊರಡಿಸ್ತಾ ಉಂಟು. ಕವಿಯಲ್ಲಿಯೂ ಕೂಡ ಕರುಣೆ ಇದೆ. ಹಾಗಾಗಿ ಅವರು ಹೇಳ್ತಾರೆ, ಮರಿಯನ್ನು ತೊರೆಯಲು ಮನಸ್ಸು ಬರಲಿಲ್ಲ. ಅದರ ಕೊರಳಲ್ಲಿ ಕವಿ ಏನು ಮಾಡ್ತಾರೆ, ಅದರ ಕೊರಳಲ್ಲಿ ಬಳ್ಳಿ ಕುಣಿಕೆಯನ್ನೇ ಒಂದು ಉರುಳಾಗಿಸಿ, ಒಂದು ಹಗ್ಗವಾಗಿಸಿ ಆ ಮರಿಯನ್ನು ನಡೆಸಿಕೊಂಡೇ ಬರ್ತಾರಂತೆ. ಇಲ್ಲಿ ಕವಿ ಕೊಳದ ಬಳಿಗೆ ಹೋಗ್ತಾರೆ. ಅಲ್ಲಿ ತಾಯಿ ಸತ್ತಿದ್ರೂ ಕೂಡ ಮೊಲೆಯನ್ನು ಕುಡಿಯುವಂತಹ ಮೊಲೆಯೂಡುವ ತಬ್ಬಲಿಯಾದ ನಾಯಿ ಮರಿ ಕೂಗ್ತಾ ಇದ್ದದನ್ನು ಅವರು ನೋಡ್ತಾರೆ. ಮೊದಲಿನ ಈ ಕವಿತೆಯಲ್ಲಿ ನೀವು ಗಮನಿಸಿದ್ದೀರಿ. ತಾಯಿ ಸತ್ತಿದ್ರೂ ಕೂಡ ಮೊಲೆಯೂಡುವಂತಹ ಆ ಮರಿಯನ್ನು, ನಾಯಿ ಮರಿಯ ಚಿತ್ರವನ್ನು ಗಮನಿಸ್ತಾರೆ ಅವರು. ಆ ಚಿತ್ರವೇ ಕರುಣಾಜನಕವಾದದ್ದು. ಈಗ ಇಲ್ಲಿ ಈ ಕರುಣೆಯನ್ನು ನೀವು ನೋಡಬೇಕು. ಕರುಣೆಯನ್ನು ದೃಶ್ಯೀಕರಿಸಲು ಕವಿ ಈ ಚಿತ್ರವನ್ನು ತರ್ತಾರೆ. ಅಂದರೆ ಯಾವ ರೀತಿ ತನ್ನ ತಾಯಿ ತೀರಿಕೊಂಡಿದ್ದರೂ ಕೂಡ ಆ ಮೊಲೆಯನ್ನು ಕುಡಿತಾ ಇರುವಂತಹ ನಾಯಿ ಮರಿ. ಆಗ ಅವರು ಅಯ್ಯೋ ಪಾಪ ಅಂತ ಹೇಳೋದಿಲ್ಲ. ಕೆಲವರಾದರೆ ಅಯ್ಯೋ ಪಾಪ ಅಂತ ಹೇಳಿಬಿಟ್ಟು ಸೀದಾ ಹೊರಟು ಹೋಗ್ತಾರೆ. ಆದರೆ ಕವಿಯಲ್ಲಿ ಕರುಣೆ ಅನ್ನುವಂಥದ್ದಿದೆ. ಅಯ್ಯೋ ಪಾಪ ಎಂದಷ್ಟೇ ಹೇಳದೆ ಅದನ್ನು ಅವರು ಏನು ಮಾಡ್ತಾರೆ, ತಮ್ಮೊಂದಿಗೆ ಕರೆದೊಯ್ಯಲು, ತಮ್ಮೊಡನೆ ಒಯ್ಯಲು ಅವರು ಮನಸ್ಸು ಮಾಡ್ತಾರೆ. ಹಾಗಾಗಿ ಮೇಲುಜಾತಿಯಲ್ಲಿ ಹುಟ್ಟಿದ್ದರೂ ಕೂಡ ಕವಿಯಲ್ಲಿ ಇದ್ದಂತಹ ಕರುಣೆಯಿಂದಾಗಿ ಅವರ ನಾಯಿ ಮರಿಯನ್ನು ಎತ್ತಿಕೊಳ್ಳದಿದ್ದರೂ ಕೂಡ ಅದಕ್ಕೆ ಗಿಡದ ಬಳ್ಳಿಯನ್ನೇ ಒಂದು ಹಗ್ಗದ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ನಡೆಸಿಕೊಂಡು ಮನೆಗೆ ತರ್ತಾರೆ. ಮನೆಗೆ ತಂದಾಗ ಏನಾಗ್ತದೆ ಅಂತ ನೋಡಿ. ಅಂದು ಮಕ್ಕಳ ಹರುಷ ಮೀರಿತು, ಮುಂದೆ ಕುಣಿದರು ಕೈಯ ತಟ್ಟಿ, ಕಂದನಂದದಿ ಅಂದು ಮೊದಲು ಮರಿಯ ಸಾಕಿದೆವೆಲ್ಲರೂ. ಅವ್ರು ಹೇಳ್ತಾರೆ, ಮಕ್ಕಳಿಗೆ ತಾನು ಈ ನಾಯಿ ಮರಿಯನ್ನು ತೆಗೆದುಕೊಂಡು ಬಂದದ್ರಿಂದಾಗಿ ಮಕ್ಕಳು ಖುಷಿಪಟ್ಟರು, ತುಂಬ ಸಂತೋಷಪಟ್ಟರು. ಎಲ್ಲರೂ ಕೂಡ ಆ ನಾಯಿ ಮರಿಯ ಮುಂದೆ ಕುಣಿತಾರೆ. ಸಂತೋಷದಿಂದ ಕೈಯನ್ನು ತಟ್ಟಿಕೊಂಡು, ಚಪ್ಪಾಳೆ ತಟ್ಟಿಕೊಂಡು ಅವರು ಕುಣಿತಾರೆ. ಈ ಮಕ್ಕಳನ್ನು ನೋಡಿ ಆ ಮರಿಯೂ ಕೂಡ ಕುಣಿತದೆ, ಅಂದರೆ ಸಂತೋಷ ವ್ಯಕ್ತಪಡಿಸ್ತದೆ. ಅವರು ಒಂದು ನಿರ್ಧಾರ ಮಾಡ್ತಾರೆ, ಈ ಮರಿಯನ್ನು ನಾವೇ ಸಾಕೋಣ ಅಂತ. ಆ ಮರಿಯನ್ನು ಸಾಕಿದೆವೆಲ್ಲರೂ. ಎಲ್ಲರೂ ಕೂಡ ಆ ಮನೆಯವರು ನಾಯಿಯನ್ನು ಕರುಣೆಯಿಂದ ನೋಡ್ತಾರೆ. ಮುಂದೆ ಹಾಲು ಅನ್ನವನುಣಿಸಿ ನಲಿದೆವು, ಮೇಲು ತಿಂಡಿಗಳೆಲ್ಲವಿತ್ತೆವು, ಮೈಲಿಗೆಯ ಭಯದಿಂದ ಮೈಯನ್ನು ಮುಟ್ಟಗೊಡಿಸೆವು ಆದರೂ. ಅವ್ರು ಹೇಳ್ತಾರೆ, ನಾಯಿ ಮರಿ ಮನೆಗೆ ಬಂದಿದೆ, ಅದಕ್ಕೆ ಆ ನಾಯಿ ಮರಿಗೆ ಬೇಕಾದಂಥ ಹಾಲು ಅನ್ನವನ್ನು ಉಣಿಸಿ ಖುಷಿ ಪಡ್ತಾರೆ. ಎಲ್ಲರೂ ಕೂಡ ಸಂತೋಷ ಪಡ್ತಾರೆ. ಅದರ ಮೇಲೆ ತಿಂಡಿಗಳನ್ನು ಕೊಡ್ತಾರಂತೆ. ಮಕ್ಕಳೆಲ್ಲ ಇದ್ದಾರಲ್ವ, ತಿಂಡಿಯನ್ನು ಕೊಡ್ತಾರೆ ಅದಕ್ಕೆ. ಆದರೂ ತಾವು ಮೇಲು ಜಾತಿಯಲ್ಲಿ ಹುಟ್ಟಿದವರು. ಅದೇ ಮೊದಲೇ ಹೇಳಿದೆಲ್ಲ, ಕೆಲವೊಂದು ಜಾತಿಗಳಲ್ಲಿ, ಕೆಲವೊಂದು ಧರ್ಮಗಳಲ್ಲಿ ನಾಯಿಯನ್ನು ಮುಟ್ಟಬಾರ್ದು ಅನ್ನುವಂಥದ್ದು ಇರ್ತದೆ. ಯಾಕೆ ನಾಯಿಯನ್ನು ಮುಟ್ಟಬಾರ್ದು ಅನ್ನುವಂಥದ್ದು ನಾನು ಹೇಳ್ತೇನೆ, ಕೇಳ್ಕೊಳ್ಳಿ. ಅದು ನಿಜವಾಗಿ ನೀವು ನಾಯಿಯನ್ನು ಯಾಕೆ ಮುಟ್ಟಬಾರ್ದು ಅಂತ ಹಿಂದಿನವರು ಯಾಕೆ ಒಂದು ಈ ಕಟ್ಟನ್ನು ಮಾಡಿದ್ದಾರೆ ಅಂದರೆ, ನಾಯಿಯಲ್ಲಿ ರೇಬಿಸ್ ರೋಗಾಣುಗಳು ಇರ್ತವೆ. ನಾಯಿಯನ್ನು ಮುಟ್ಟಿದಾಗ ಅದರ ಎಂಜಲೆಲ್ಲ ತಾಗ್ತದೆ, ಮತ್ತು ಏನಾದರೂ ರೇಬಿಸ್ ಕಾಯಿಲೆ ಬರ್ಬೋದು ಅನ್ನುವಂತಹ ಒಂದು ಎಚ್ಚರಿಕೆಯಿಂದ, ಮುಂಜಾಗ್ರತೆಯಿಂದಾಗಿ ತಮ್ಮ ಧರ್ಮದವರು ಅಥವಾ ತಮ್ಮ ಜಾತಿಯವರು ನಾಯಿಯನ್ನು ಮುಟ್ಟಬಾರ್ದು ಅನ್ನುವಂಥದ್ದು ಮಾಡಿರುವಂಥದ್ದು. ಅದರ ಹಿಂದೆ ವೈಜ್ಞಾನಿಕ ಕಾರಣ ಇದೆ. ನಾಯಿಯ ರೋಮಗಳೆಲ್ಲವೂ ನೆಲದಲ್ಲಿ ಬೀಳ್ತದೆ. ಅದು ಮನುಷ್ಯನ ಬಾಯಿಯ ಮುಖಾಂತರ ಹೊಟ್ಟೆಗೆ ಹೋಗ್ಬೋದು. ಹೊಟ್ಟೆಗೆ ಹೋದರೆ ಹೊಟ್ಟೆ ನೋವು ಶುರುವಾಗಿ ಏನೇನೋ ಕಾಯಿಲೆಗಳು ಬರ್ಬೋದು ಅನ್ನುವಂಥ ಕಾರಣದಿಂದಾಗಿ ನಾಯಿಯನ್ನು ಮುಟ್ಟಬಾರ್ದು ಅನ್ನುವಂಥದ್ದು ಇರ್ತದೆ. ಕೆಲವರು ನಾಯಿಯನ್ನು ಮನೆಯ ಒಳಗೆ ತರುವುದಿಲ್ಲ, ಮುಟ್ಟಿದರೂ ಕೂಡ ನಾಯಿಯನ್ನು ಒಳಗೆ ತರುವುದಿಲ್ಲ, ಅದು ಮೈಲಿಗೆ ಅಂತ ಹೇಳ್ತಾರೆ. ಕೆಲವೊಂದೊಂದೊಂದು ನಂಬಿಕೆ ನೀವು ಇನ್ನೂ ಗಮನಿಸಿರ್ಬೋದು, ನಾಯಿ ಮನೆಗೆ ಬರಬಾರ್ದು ಅನ್ನುವಂಥದ್ದು ಎಲ್ಲ ಇರ್ತದೆ. ಇದೆಲ್ಲದರ ಹಿಂದೆ ಒಂದೊಂದು ಕಾರಣ. ನಾಯಿ ಮನೆಗೆ ಬಂದರೆ ಸಾವು ಉಂಟಾಗ್ತದೆ ಅಂತ ಕೆಲವರು ಹೇಳ್ತಾರೆ. ಎಲ್ಲೋ ಯಾವುದೋ ಒಂದು ಏನು ಕಾಕತಾಳೀಯ ಅಂತ ಹೇಳ್ತಾರಲ್ಲ, ಯಾವುದೋ ಒಂದು ಮನೆಗೆ ನಾಯಿ ಮರಿ ಹೋಗಿದ್ದಿರ್ಬೋದು, ಅದರಲ್ಲಿ ಆ ಮನೆಯಲ್ಲಿರುವಂಥ ಯಾವುದೋ ಒಬ್ಬ ವ್ಯಕ್ತಿ ಸತ್ತಿರ್ಬೋದು. ಆ ನಾಯಿ ಬಂದದ್ರಿಂದಾಗಿ ಮನೆಯ ಯಜಮಾನನು ಅಥವಾ ಯಾರೋ ಸದಸ್ಯರು ಸತ್ತರು ಅಂತ ಯೋಚನೆ ಮಾಡಿಕೊಂಡು ನಾಯಿ ಬಂದರೆ ಸಾಯ್ತಾರೆ ಅನ್ನುವಂಥ ಹೆದರಿಕೆ ಬಂದಿರ್ಬೋದು. ಅದೇ ಮುಂದುವರಿತಾ ಇದ್ದಿರ್ಬೋದು. ಅಂದರೆ ಯಾರೂ ಕೂಡ ಇಂತಹ ಪ್ರಶ್ನೆಗಳನ್ನು ಹಾಕಿದಾಗ ಅದರ ಮೇಲಿನ ಕಾರಣಗಳು ಗೊತ್ತಾಗ್ತವೆ.
ಕೆಲವರು ಏನು ಮಾಡ್ತಾರೆ, ಸೀದಾ ತಮ್ಮ ಜಾತಿಯಲ್ಲಿ ಸಾಕಲಿಕ್ಕಿಲ್ಲ, ತಾವು ಮುಟ್ಲಿಕ್ಕಿಲ್ಲ ಅನ್ನೋದನ್ನು ಅದನ್ನೇ ಸಂಪ್ರದಾಯವನ್ನು ಫಾಲೋ ಮಾಡ್ತಾರೆ. ಆದರೆ ಯಾಕೆ ಮಾಡಿದರು, ಅದರ ಹಿಂದಿನ ಕಾರಣಗಳೇನು ಅಂತ ತಿಳಿತಾ ಹೋಗುವಾಗ ಮನಸ್ಸೊಂದು ರೀತಿಯಲ್ಲಿ ಭಯ ಹೊಂದುವುದಿಲ್ಲ. ಆದರೂ ಆ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ತದೆ. ಇರಲಿ, ಇಲ್ಲಿ ಕವಿ ಏನು ಮಾಡ್ತಾರೆ, ಅದಕ್ಕೆಲ್ಲ ಅನ್ನ ಆಹಾರಗಳನ್ನು ತಿಂಡಿಗಳನ್ನೆಲ್ಲ ಕೊಟ್ಟು ಸಾಕ್ತಾರೆ. ಅವರು ಮಾತ್ರ ಏನು ಮಾಡ್ತಾರೆ, ಅದೇ ಅವರು ಹೇಳ್ತಾರೆ, ಮುಟ್ಟುವುದಿಲ್ಲ, ಮೈಲಿಗೆಯ ಭಯದಿಂದ ಮೈಯನ್ನು ಮುಟ್ಟಗೊಡಿಸೆವು. ತಾವು ಮುಟ್ಟಲಿಲ್ಲ, ಮರಿಯನ್ನು ಕೂಡ ಅವರು ಮುಟ್ಟಲಿಲ್ಲ ಅಂತ ಹೇಳ್ತಾರೆ. ಮುಂದೆ, ಮರಿಯು ನಮ್ಮ ಬಿಂಕವರಿತು ಹೊರಗೆ ನಿಲ್ಲುವುದು ಹೊಸಿಲ ದಾಟದು, ಹಿರಿಯತನದ ಹೆಮ್ಮೆ ಕಡಲು ಹರಿತೆಮ್ಮೆಯ ಮಧ್ಯದಿ. ಅಂದರೆ ಎಲ್ಲಿ ಹೇಳ್ತಾರೆ, ನಾಯಿಗೂ ಕೂಡ ಗೊತ್ತಾಗಿದೆ ಇವರು ಮೇಲ್ಜಾತಿಯವರು ಅಂತ. ಗೊತ್ತಾಗಿದೆಯೋ ಅಥವಾ ಹೆದರಿಕೆಯೋ ಗೊತ್ತಿಲ್ಲ. ಅದು ಕೂಡ ಏನು ಮಾಡ್ತದೆ, ಹೊಸ್ತಿಲು ದಾಟಿ ಮನೆಯ ಒಳಗೆ ಬರುವುದಿಲ್ಲ. ಇವರಿಗೂ ಗೊತ್ತಾಗ್ತದೆ, ಇವರಿಗೂ ಒಂದು ತಮ್ಮ ಹಿರಿಯತನದ ಹೆಮ್ಮೆ ಕಡಲು ಹರಿತೆಮ್ಮೆಯ ಮಧ್ಯದಿ. ನಮ್ಮ ಆ ಜಾತಿ ಅನ್ನುವಂಥದ್ದು, ಆ ಜಾತಿಯ ಅಹಂ ಅಥವಾ ಹೆಮ್ಮೆ, ಹಿರಿತನ. ಅದರಿಂದಾಗಿ ನಾಯಿ ಹೊರಗೆ ಬರೋದಿಲ್ಲ. ನಾಯಿ ಕೂಡ ಅರಿತುಕೊಂಡು ಉಂಟಂತೆ, ನಾಯಿಗೂ ಗೊತ್ತಾಯ್ತಂತೆ ನಾಯಿ ಹೊಸ್ತಿಲು ದಾಟಿ ಬರುವುದಿಲ್ಲ. ಮುಂದಕ್ಕೆ ಏನಾಗ್ತದೆ ನೋಡಿ, 6 ತಿಂಗಳ ಕಳೆದೆವಿಂತು ಊರೆ ಮೆಚ್ಚಿದ ಮರಿಯನೊಂದು, ಇರುಳೊಳು ಒಯ್ದನು ಕಳ್ಳನದನು ಮನೆಯ ಮಕ್ಕಳ ಮುದ್ದನು. ಹೀಗೆ ಆ ನಾಯಿ ಮರಿಯನ್ನು ಸಾಕಿ 6 ತಿಂಗಳು ಕಳೆದಿತ್ತು ಅಂತ ಕವಿ ಹೇಳ್ತಾರೆ. 6 ತಿಂಗಳು ಕಳೆದಾಗ ಈ ನಾಯಿ ಮರಿ ಮನೆಯವರ ಮೆಚ್ಚಿನ ನಾಯಿ ಮಾತ್ರ ಅಲ್ಲ, ಇಡೀ ಊರಿನವರ ಮೆಚ್ಚಿನ ನಾಯಿ ಮರಿಯೇ ಆಗಿ ಹೋಯ್ತಂತೆ. ಆದರೆ ಒಂದು ದಿವಸ ಇರುಳು ರಾತ್ರಿ ಯಾವುದೋ ಒಬ್ಬ ಕಳ್ಳ ಬಂದು ಆ ಮನೆಯ ಮಕ್ಕಳ ಮುದ್ದಿನ ಪ್ರಾಣಿಯಾದಂತಹ ಆ ನಾಯಿ ಮರಿಯನ್ನು ಕಳ್ಳ ಒಯ್ದು ಹೋಗ್ತಾನಂತೆ, ಕಳ್ಳ ಕದಿತಾನಂತೆ. ಮುಂದೇನಾಯ್ತು ನೋಡಿ, ಎದ್ದು ಹುಡುಗರು ನಾಯ ಕಾಣದೆ ಬಿದ್ದು ಬೀಳುತ್ತಲೋಡಿ ಬಂದು ಕದ್ದರೇನು ಮರಿಯ ಕಾಣೆವು ಎಂದು ಕಂಬನಿಗರೆದರು. ಆ ಮನೆಯ ಹುಡುಗರು ಅಂದರೆ ಕವಿಯ ಮಕ್ಕಳು ಏನು ಮಾಡ್ತಾರೆ, ಅವರು ಓಡಿಕೊಂಡು ಕಣ್ಣೀರು ಸುರಿಸಿಕೊಂಡು ಬರ್ತಾರಂತೆ, ಕೂಗಿಕೊಂಡು ಬರ್ತಾರಂತೆ. ಅಯ್ಯೋ, ಬಿದ್ದು ಹೊರಗಡೆ ನಾಯಿಯನ್ನು ಕಾಣದೇ ಇದ್ದಾಗ ಓಡ್ಕೊಂಡು ಬರ್ತಾರೆ, ಮನೆ ಒಳಗಡೆ ಓಡ್ಕೊಂಡು ಬರ್ತಾರೆ. ಅಯ್ಯೋ, ಯಾರೋ ಕದ್ದು ಬಿಟ್ಟರು, ಮರಿಯನ್ನು ಕಾಣ್ತಾ ಇಲ್ಲ, ಮರಿ ಕಾಣಿಸ್ತಾ ಇಲ್ಲ, ಯಾರೋ ಕದ್ದಿರಬೇಕು ಅಂತ ಅವರು ಕೂಗಿಕೊಂಡು ಹೇಳ್ತಾರೆ. ಕಂಬನಿಗರೆದುಕೊಂಡು ಕಣ್ಣೀರು ಸುರಿಸ್ತಾ ಹೇಳ್ತಾರೆ. ಮುಂದೆ, ಕೇರಿಗೆ ಜನರ ನಟ್ಟಿದೆ, ಊರನ್ನು ತಿರುಗಿ ಕೇಳಿದೆ, ಆರ ಕಂಡರು ಮರಿಯ ಕಾಣಿರ ಎಂದು ಹುಚ್ಚನ ತೆರೆದೊಳು. ಅಂದರೆ ಈ ನಾಯಿ ಯಾವ ರೀತಿಯ ಒಂದು ಆತ್ಮೀಯತೆ ಬೆಳೆಸಿಕೊಂಡಿದೆ ಆ ಮನೆಯವರಲ್ಲಿ ಅಂತ ನೀವು ಗಮನಿಸಿರ್ಬೋದು. ಅವರೇನು ಮಾಡ್ತಾರೆ, ಕವಿ ತಂದಂತಹ ಈ ನಾಯಿ ಮರಿ ಮನೆ ಮಂದಿಗೆಲ್ಲ ಅತ್ಯಂತ ಅಚ್ಚುಮೆಚ್ಚಿನ ಮರಿಯಾಗಿರ್ತದೆ. ಆದರೆ ಮನೆ ಯಜಮಾನ ಮಾತ್ರ ಬಹಳ ಸಂಪ್ರದಾಯಸ್ಥ, ನೀವೆಲ್ಲ ಗಮನಿಸಿರ್ಬೋದು. ಹಾಗಾಗಿ ಅದನ್ನು ಮನೆಯ ಹೊಸ್ತಿಲ ಒಳಗೆ ಬಿಟ್ಟುಕೊಳ್ಳುವುದಿಲ್ಲ. ಅಂದರೆ ಅದು ಮನೆಯ ಹೊರಗೆ ಇರ್ತದೆ. ಹೀಗೆ 6 ತಿಂಗಳು ಕಳೀತದೆ. ಹೀಗೆ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಆ ನಾಯಿ ಮರಿ ಕಾಣೆಯಾಗ್ತದೆ. ಯಾರೋ ಅದು ಕದ್ದಿದ್ದಾರೆ ಅಂತ ಈ ಮಕ್ಕಳು ಅಳ್ತಾರೆ. ಅದು ಎಲ್ಲರ ಅಚ್ಚುಮೆಚ್ಚಿನ ನಾಯಿ ಆಗಿದ್ದರಿಂದ ನಾಯಿ ಕಾಣೆಯಾದದ್ದೇ ಎಲ್ಲರ ದುಃಖವನ್ನು ಹೆಚ್ಚಿಸ್ತಾ ಹೋಗ್ತದೆ, ದುಃಖವನ್ನು ಇಮ್ಮಡಿಗೊಳಿಸ್ತಾ ಹೋಗ್ತದೆ. ಹಾಗಾಗಿ ಕವಿ ಏನು ಮಾಡ್ತಾರೆ, ಅವರು ಕೇರಿಗೆ ಬೀದಿಗೆ ಆ ನಾಯಿಯನ್ನು ಹುಡುಕಿ ತರಲಿಕ್ಕೆ ಜನರನ್ನು ಕಳಿಸ್ತಾರಂತೆ. ಆ ನಾಯಿ ಮರಿಯನ್ನು ಹುಡುಕಿಕೊಂಡು ಇಡೀ ಊರನ್ನು ತಿರುಗ್ತಾ ಹೋಗ್ತಾರಂತೆ. ಯಾರನ್ನು ಕಂಡರೂ ಕೂಡ ನಮ್ಮ ನಾಯಿ ಮರಿಯನ್ನು ಕಂಡಿದ್ರಾ ಅಂತ ಕೇಳ್ತಾರಂತೆ ಕವಿ. ಎಂದು ಹುಚ್ಚನ ತೆರೆದೋಳು, ಅಂದರೆ ಹುಚ್ಚರ ರೀತಿಯಲ್ಲಿ ಅವರು ಕೇಳ್ತಾರಂತೆ. ಅಂದರೆ ಇಲ್ಲಿ ನಾಯಿ ಮರಿ ಯಾವ ರೀತಿಯ ಆತ್ಮೀಯತೆಯನ್ನು ಬೆಳೆಸಿಕೊಂಡಿದೆ ಅನ್ನುವಂಥದ್ದನ್ನು ಗಮನಿಸಬಹುದು. ಮುಂದೆ ಏನಾಗ್ತದೆ ನೋಡಿ, 3 ದಿನಗಳು ಹುಡುಕಿ ಕೊನೆಗೆ ಊರ ಮುಂದಿನ ಮನೆಯ ಹೊರಗೆ ಏರು ಬಿಸಿಲೊಳು ಕುರುಬ ನೆಡೆಯೋಳು ಕಂಡೆ ಮಲಗಿದ ಕುನ್ನಿಯ. ಕವಿ ಏನು ಮಾಡ್ತಾರೆ, 3 ದಿನಗಳಿಂದ ಹುಡುಕ್ತಾ ಇದ್ದಾರಂತೆ ಆ ನಾಯಿ ಮರಿಯನ್ನು. ಹುಡುಕಿ ಅವರು ಹುಡುಕಿಕೊಂಡು ಊರು ಅಲಿತಾರಂತೆ. ಹುಡುಕಿ ಕೊನೆಗೆ ಊರ ಮುಂದಿನ ಮನೆಯ ಹೊರಗೆ ಈ ನಾಯಿ ಮರಿಯನ್ನು ಏರು ಬಿಸಿಲೊಳು ಕುರುಬ ನೆಡೆಯಳು ಕಂಡೆ ಮಲಗಿದ ಕುನ್ನಿಯ. ಒಂದು ಹಗಲು ಆ ಮರಿಯನ್ನು ಅವರು ಕಾಣ್ತಾರೆ. ಹೀಗೆ 3 ದಿನಗಳು ಸತತವಾಗಿ ಹುಡುಕಿದ ಮೇಲೆ ಆ ನಾಯಿ ಮರಿ ಕವಿಗೆ ಪತ್ತೆ ಆಗ್ತದೆ. ಅದು ಎಲ್ಲಿತ್ತು, ಊರ ಹೊರಗೆ ಕುರುಬನ ಸನಿಹ, ಕುರುಬ ಅಂದರೆ ಕುರಿ ಕಾಯುವವನು, ಕುರುಬನ ಸನಿಹ ಮಲಗಿದ್ದದನ್ನು ಕವಿ ಕಾಣ್ತಾರೆ. ಏರು ಬಿಸಿಲೊಳು ಕುರುಬ ನೆಡೆಯಳು ಕಂಡೆ ಮಲಗಿದ ಕುನ್ನಿಯ. ಹರುಷ ಮೀರಿತು ಬಾಲವಾಡಿಸಿ ಗುರುತ ಹಿಡಿಯುತ್ತ ನೆಗೆಯ ನಾಯಿ, ಕುರುಬಗೌಡನ ಗದರಿ ಕೇಳಿದೆ ಕದ್ದೆ ಏತಕೋ ಮರಿಯನು.
ಈ ನಾಯಿ ಮರಿ ಏನು ಮಾಡ್ತದೆ, ಕವಿ ಅಲ್ಲಿಗೆ ಹೋಗ್ತಾರೆ. ಕುರುಬನ ಸನಿಹದಲ್ಲಿ ಹತ್ತಿರದಲ್ಲಿ ಮಲ್ಕೊಂಡಿದಂತೆ. ಕವಿ ಹೋಗಿ ಆ ಕುರುಬನಿಗೆ, ಈ ನಾಯಿ ಮರಿ ಏನು ಮಾಡ್ತದೆ, ಕವಿಯನ್ನು ಕಂಡ ತಕ್ಷಣ ನಾಯಿ ಮರಿ ತನ್ನ ಹಳೆಯ ಯಜಮಾನ, ಹಳೆಯ ಯಜಮಾನನನ್ನು ಕಂಡು ಬಾಲವಾಡಿಸುತ್ತಾ ನೆಗೆಯುತ್ತಾ ಸಮೀಪಕ್ಕೆ ಓಡಿ ಬರ್ತದೆ. ಆಗ ಆ ಕುರುಬ ಗೌಡನನ್ನು ಈ ಯಜಮಾನ ಕವಿ ಗದರಿಸ್ತಾರಂತೆ. ಏನು, ಈ ನಾಯಿ ಮರಿಯನ್ನು ಕದ್ದು ತಂದೀಯಾ ಅಂತ ಕೇಳ್ತಾರೆ. ಕದ್ದೆ ಏತಕೋ ಮರಿಯನು, ನನ್ನ ನಾಯಿ ಮರಿಯನ್ನು ಯಾಕೆ ಕದ್ದಿ ಅಂತ ಕವಿ ಕೇಳಿದಾಗ ಅವನೇನು ಮಾಡ್ತಾನೆ ನೋಡಿ. ನಡುಗಿ ಕೈಗಳ ಮುಗಿದು ನಿಂತು ನುಡಿದನೀ ಪರಿ ಕುರುಬ ಗೌಡನು, ಒಡೆಯ ಮರಿಯನು ಕದಿಯಲಿಲ್ಲವು ಹಿಂದೆ ಬಂದಿತು ಕರೆಯದೆ. ಅಂದರೆ ಅವನ ಪಾಪ ನಡುಗಿಕೊಂಡು ಹೇಳ್ತಾನೆ. ಕವಿ ಕೇಳ್ತಾರಲ್ವ, ಅದೇ ನನ್ನ ನಾಯಿಯನ್ನು ನೀನು ಕದ್ಕೊಂಡು ಬಂದೀಯಾ ಅಂತ. ಪಾಪ ಆ ಕುರುಬಗೌಡ ಏನು ಹೇಳ್ತಾನೆ, ಅತ್ಯಂತ ಭಯಭಕ್ತಿಯಿಂದ ಅವನು ಹೇಳ್ತಾನೆ, ನಾನು ನಾಯಿಯನ್ನು ಕದ್ದು ತಂದುದಲ್ಲ. ಒಂದಿನ ರಾತ್ರಿ ನಿಮ್ಮ ಅಂದು ಊರೊಳಗಿರುಳು ತಂಗಿ ಮುಂದೆ ಪಯಣವ ಬೆಳೆಸಲೆಂದು ಮಂದಿ ಮಲಗಿದ ಹೊತ್ತಿನಲ್ಲಿ ನಿಮ್ಮ ಜಗಲಿಗೆ ಬಂದೆನು. ಆವತ್ತು ನಾನು ಒಂದು ದಿವಸ ರಾತ್ರಿ ನೀವಿದ್ದಂತಹ ಆ ಮನೆಯ ಚಾವಡಿಯಲ್ಲಿ ನಾನು ತಂಗಲು ಬಂದೆ. ನೀವೆಲ್ಲ ಒಳಗೆ ಮಲಗಿಕೊಂಡಿದ್ದರೆ ಆಗ ನಾನು ನಿಮ್ಮ ಜಗಲಿಯಲ್ಲಿ ಮಲಗಲು ಬಂದೆ. ಆಗ ಈ ನಾಯಿ ಬೊಗಳಿದಕ್ಕೆ ಮರಿಯೋ ಬೊಗಳುತ್ತಾ ಅಡ್ಡ ಕಟ್ಟಲು ತೆರೆದು ಬುತ್ತಿಯ ರೊಟ್ಟಿ ಇಟ್ಟೆನು. ಹರ್ಷದಿಂದಲೇ ತಲೆಯ ತಟ್ಟಿ ಮೈಯ ತಡಹಿದೆ ನಾಯಿಯ. ಅಂದು ನಾನು ರಾತ್ರಿ ಬಂದಾಗ ರಾತ್ರಿಯಾಗಿತ್ತು. ಆವಾಗ ನಿಮ್ಮ ಮನೆಯ ಜಗಲಿಯಲ್ಲಿ ನಾನು ಮಲಗಲು ಬಂದೆ. ಆಗ ನಿಮ್ಮ ಈ ನಾಯಿ ಮರಿ ಬೊಗಳಿದ್ದಕ್ಕೆ ನಾನೇನು ಮಾಡಿದೆ ಅಂದರೆ, ಆ ರೊಟ್ಟಿಯ ತುಣುಕನ್ನು ಹಾಕಿದೆ, ನಾನು ರೊಟ್ಟಿಯನ್ನು ಕೊಟ್ಟೆ. ಅದು ತುಂಬ ಸಲಿಗೆಯಿಂದ ವರ್ತಿಸಿತು. ಅದು ನನ್ನ ಕಡೆ ಒಳ್ಳೆಯ ರೀತಿಯಲ್ಲಿ ಸಲಿಗೆಯಿಂದ ವರ್ತಿಸಿತು, ಪ್ರೀತಿಯಿಂದ ವರ್ತಿಸಿತು. ಅದಕ್ಕೆ ನಾನು ರೊಟ್ಟಿಯನ್ನು ಕೊಟ್ಟುಬಿಟ್ಟೆ. ಅದು ಕೂಡ ಹರ್ಷದಿಂದಲೇ ತಲೆಯ ತಟ್ಟಿ ಮೈಯ ತಡಹಿದೆ ನಾಯಿಯ. ಹರ್ಷದಿಂದ ಬಹಳ ಖುಷಿಯಿಂದ ಅದಕ್ಕೆ ರೊಟ್ಟಿ ಕೊಟ್ಟು ಅದರ ತಲೆಯನ್ನು ನೇವರಿಸಿದೆ, ಮೈಯನ್ನು ತಡವಿದೆ, ಮೈಯನ್ನು ಕೂಡ ನೇವರಿಸಿದೆ. ಚಳಿಗೆ ನಡುಗಲು ಮರುಕದಿಂದ ಕೆಳಗೆ ಕಂಬಳಿ ಹಾಸಿ ಜೊತೆಯಳು ಚೆಲುವು ಮರಿಗೂ ತಾಣವಿತ್ತೆನು ಒಲುಮೆ ಬೆಸೆಯಿತು ಇಬ್ಬರ. ಆ ನಾಯಿ ಮರಿಗೆ ನಾನು ರೊಟ್ಟಿ ಹಾಕಿದ್ದು ಮಾತ್ರ ಅಲ್ಲ, ಪಾಪ ಅದು ಚಳಿಯಿಂದ ನಡುಗ್ತಾ ಇತ್ತು. ಹಾಗಾಗಿ ನಾನು ಮರುಕದಿಂದ, ನಾನು ಕರುಣೆಯಿಂದ ಏನು ಮಾಡಿದೆ, ಅದಕ್ಕೆ ನಾನು ಕೆಳಗೆ ಕಂಬಳಿಯನ್ನು ಹಾಸಿ ನಾನು ಮಲಗಿಕೊಂಡಾಗ ಅದೂ ಕೂಡ ನನ್ನ ಜೊತೆಯಲ್ಲೇ ರಾತ್ರಿ ನನ್ನ ಕಂಬಳಿಯಲ್ಲಿ ಬೆಚ್ಚಗೆ ಮಲಗಿತು ಅಂತ ಹೇಳ್ತಾನೆ. ಅಂದರೆ ನಾನು ಯಾವಾಗ ಆ ಕಂಬಳಿ ಹಾಸಿಕೊಂಡು ಮಲಗಿದ್ನೋ ಆ ನಾಯಿಯೂ ಕೂಡ ಬಂದು ನನ್ನ ಜೊತೆ ಬೆಚ್ಚಗೆ ಮಲಗಿಕೊಂಡಿದ್ದು. ಹಾಗಾಗಿ ನಮ್ಮ ನಡುವೆ ಒಲುಮೆ ಬೆಸೆಯಿತು ಇಬ್ಬರ ನಡುವೆ ಪ್ರೀತಿ ಉಂಟಾಯಿತು ಅನ್ನುವಂಥದ್ದನ್ನು ಈ ಕುರುಬಗೌಡ ಹೇಳ್ತಾನೆ. ಮೂಡ ಬೆಳಗಲು ಹೊರಟೆ ನಂದು ಓಡಿ ಹಿಂದೆಯೇ ಬರಲು ಮರಿಯೋ ಕೂಡಲಪ್ಪುತ ಮುತ್ತನಿಟ್ಟು ಕರೆದು ತಂದೆನು ಊರಿಗೆ. ನಾನು ರಾತ್ರಿ ಕಂಬಳಿಯನ್ನು ಹೊದಿಸಿ ಆ ನಾಯಿ ಮರಿಯನ್ನು ನನ್ನೊಟ್ಟಿಗೆ ಮಲಗಿಸಿಕೊಂಡೆ. ಬಹಳ ಪ್ರೀತಿಯಿಂದ ಅದು ಮಲಗಿತು. ನನಗೂ ಕೂಡ ಅದರ ಜೊತೆಯಲ್ಲಿ ಆತ್ಮೀಯತೆ ಉಂಟಾಯಿತು. ಬೆಳಗಾಗಲು ಮೂಡಣ ದಿಕ್ಕಿನಲ್ಲಿ, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಬರಲು ಅಂದರೆ ಬೆಳಗಾಗಲು ನಾನು ಹೊರಟಾಗ ಏನಾಯ್ತಂದರೆ, ಈ ನಾಯಿ ಮರಿ ಓಡಿಕೊಂಡು ನನ್ನ ಹಿಂದೆ ಬಂತು. ಕೂಡಲೇ ನಾನು ಅದನ್ನು ಅಪ್ಪಿಕೊಂಡು ಮುತ್ತನಿಟ್ಟೆ. ನನ್ನ ಜೊತೆಯಲ್ಲೇ ನಾನು ಊರಿಗೆ ಕರ್ಕೊಂಡು ಬಂದೆ. ಮೂಡ ಬೆಳಗಲು ಹೊರಟೆ ನಂದು ಓಡಿ ಹಿಂದೆಯೇ ಬರಲು ಮರಿಯು ಕೂಡಲಪ್ಪುತ ಮುತ್ತನಿಟ್ಟು ಕರೆದು ತಂದೆನು ಊರಿಗೆ. ಬಂಧು ಬಳಗಗಳಿಲ್ಲವೆನಗೆ ಕಂದನೀ ಮರಿ ಕಳೆಯಲಾರೆ ಎಂದ. ಗೌಡನ ಕಣ್ಣು ಹನಿತುದು ಮರಿಯ ಹಗ್ಗವ ಹಿಡಿಯಲು. ಈ ಕವಿ ಏನು ಮಾಡ್ತಾರೆ, ತನ್ನ ನಾಯಿ ಅಲ್ವಾ 3 ದಿವಸದಿಂದ ಇರಲಿಲ್ಲ, ತನ್ನ ನಾಯಿಯನ್ನು ತಾನು ಹಿಡ್ಕೊಂಡು ಹೋಗ್ತೇನೆ ಅಂತ ಅವನು ಯೋಚನೆ ಮಾಡಿದಾಗ, ಕವಿ ಹೊರಟಾಗ ಈ ಕುರುಬಗೌಡ ಏನು ಮಾಡ್ತಾನೆ, ಕುರುಬಗೌಡನಿಗೆ ಅವನು ಹೇಳ್ತಾನೆ, ಅವನು ಕಣ್ಣಲ್ಲಿ ನೀರು ತಂದುಕೊಳ್ತಾನೆ, ಅವನು ಅಳ್ತಾನೆ. ಹೇಳ್ತಾನೆ, ಬಂಧು ಬಳಗಗಳೇ ನನಗೆ ಯಾರೂ ಇಲ್ಲ, ಈ ಕಂದನೇ ಮರಿಯಾಯಿತು, ಈ ಕಂದನೇ ಅಂದರೆ ಈ ನಾಯಿ ಮರಿಯೇ ನನಗೆ ಜೊತೆ, ನಾನು ಇದನ್ನು ಕಳೆದುಕೊಳ್ಳುವುದಿಲ್ಲ. ಅದೇ ಜೊತೆಗೆ ತನಗೆ ಬಂಧು ಬಾಂಧವರು ಯಾರೂ ಇರಲಿಲ್ಲ. ಹಾಗಾಗಿ ಇದನ್ನು ನಾನು ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡೆ. ನನಗೆ ಇದೇ ಬಂಧು ಬಳಗ ಆಗಿತ್ತು, ತುಂಬ ಪ್ರೀತಿಯಿಂದ ನಾನು ನೋಡಿಕೊಂಡೆ.
ಅಂತ ಹೇಳಿದರೂ ಕೂಡ ಯಜಮಾನ ಏನು ಮಾಡ್ತಾನೆ, ಕವಿ ಏನು ಮಾಡ್ತಾರೆ, ಆದರೂ ಯಜಮಾನಿ ನಾಯಿ ಮರಿಯ ಕತ್ತಿನ ಹಗ್ಗವನ್ನು ಹಿಡ್ಕೊಂಡು ಎಳಿತಾರೆ, ಕರ್ಕೊಂಡು ಹೋಗಲಿಕ್ಕೆ ಎಳಿತಾರೆ. ಆದರೂ ನಾಯಿ ಬರುವುದಿಲ್ಲ ಅವರೊಟ್ಟಿಗೆ. ಅದು ಮತ್ತೆ ಕುರುಬನ ಮಗ್ಗುಲಿಗೆ ಓಡಿತು. ನೀವು ಗಮನಿಸಬೇಕು, 6 ತಿಂಗಳು ಕವಿ ಸಾಕಿದ್ದಾರೆ, ಯಜಮಾನ ಸಾಕಿದ್ದಾನೆ. ಆದರೆ ಈ ಒಂದು ನಾಯಿ ಮರಿ 3 ದಿನದ ಪ್ರೀತಿಯನ್ನು ಕೊಟ್ಟಂತಹ ಈ ಕುರುಬ ಗೌಡನನ್ನು ಬಿಟ್ಟು ಹೋಗಲಿಕ್ಕೆ ಕೇಳ್ತಾ ಇಲ್ಲ. ಕವಿ ಎಳೆದರೂ ಕೂಡ ಅದು ವಾಪಸ್ಸಲ್ಲಿ ಕುರುಬ ಗೌಡನ ಹತ್ತಿರಕ್ಕೆ ಹೋಗ್ತದೆ. ಅದು ಮತ್ತೆ ಅದೇ ಕುರುಬನ ಮಗ್ಗಲಿಗೆ ಓಡ್ತದೆ. ಆಗ ಹಗ್ಗವೆಳೆದೆನು ಕುನ್ನಿಬಾರದು ಸಗ್ಗದೆನ್ನಯ ಸವಿಯ ನುಡಿಗೆ, ಹಗ್ಗ ಸಡಿಲಿಸಿ ಬಿಟ್ಟೆನದನು ಕುರುಬ ತಬ್ಬಿದ ಸೊಣಗನ. ಹಗ್ಗವೆಳೆದೆನು, ನಾಯಿನ ಕರ್ಕೊಂಡು ಹೋಗಬೇಕು ಅಂತ ತಾನು ಹಗ್ಗವನ್ನು ಎಳೆದರೂ ಆ ಕುನ್ನಿಬಾರದು, ನಾಯಿ ಮರಿ ಬರುವುದಿಲ್ಲ, ಬರಲೇ ಇಲ್ಲ. ಸಗ್ಗದ ಎನ್ನಯ ಸವಿಯ ನುಡಿಗೆ, ಸಕ್ಕರೆಯ ರೀತಿಯಲ್ಲಿರುವಂತಹ ಸ್ವರ್ಗದ ರೀತಿಯಲ್ಲಿರುವಂತಹ ನನ್ನ ಸವಿಯಾದ ಸಕ್ಕರೆಯ ರೀತಿಯಲ್ಲಿರುವಂತಹ ಸಿಹಿಯಾದ ಮಾತನ್ನು ಕರೆದರೂ ಕೂಡ, ಮಾತಿನಿಂದ ಕರೆದರೂ ಕೂಡ ಅದು ಬರಲೇ ಇಲ್ಲ. ಅವ್ರು ಹೇಳ್ತಾರೆ, ಸಗ್ಗದೆನ್ನೆಯ ಸವಿಯ ನುಡಿಗೆ ಕುನ್ನಿಬಾರದು ಹಗ್ಗವೆಳೆದೆನು. ಕುನ್ನಿ ಬರಲೇ ಇಲ್ಲ, ನಾಯಿ ಮರಿ ಬರಲೇ ಇಲ್ಲ. ಹಾಗಾಗಿ ಹಗ್ಗವನ್ನು ಬಿಟ್ಟುಬಿಟ್ಟೆ. ಅದು ಬಿಟ್ಟುಬಿಟ್ಟಾಗ ಏನು ಮಾಡ್ತದೆ ನೋಡಿ, ಆ ನಾಯಿ ಮರಿ ಓಡಿಕೊಂಡು ಕುರುಬನ ಬಳಿಗೆ ಹೋಗ್ತದೆ. ಕುರುಬ ತಬ್ಬಿದ ಸೊಣಗ ಅಂದರೆ ನಾಯಿಯನ್ನು ಅವನು ಅಪ್ಪಿಕೊಳ್ತಾನೆ. ವರ್ಷ 100ರ ಕರುಣೆ ಬಿಗಿಯುವುದೇ ಕುರುಬ ನಿರುಳೊಳು ಬಿಗಿದ ಕಟ್ಟ, ಮರಿಯ ನಡತೆಗೆ ಕೋಪಗೊಳ್ಳುವುದೇ ಕರುಣೆ ಒಲುಮೆಗೆ ಸಾಟಿಯೇ. ಅಂದರೆ ತಾನು 6 ತಿಂಗಳಿಂದ ಈ ನಾಯಿ ಮರಿಯನ್ನು ಸಾಕಿಕೊಂಡಿದ್ದರೂ ಕೂಡ 3 ದಿನದಲ್ಲಿ ಸಾಕಿದಂತಹ ಕುರುಬ ಗೌಡನ ಬಳಿಗೆ ಹೋಗಿ ಆ ನಾಯಿ ಮರಿ ಕೂತ್ಕೊಳ್ತದೆ. ಆ ಕುರುಬ ಅದನ್ನು ತಬ್ಬಿಕೊಂಡು ಕೂತ್ಕೊಂಡಿದ್ದಾನೆ. ಇದನ್ನು ಕಂಡಂತಹ ಕವಿ ಹೇಳ್ತಾರೆ, ಕರುಣೆ ಒಲುಮೆಗೆ ಸಾಟಿಯೇ. ಕರುಣೆ ಅನ್ನುವಂಥದ್ದು ಒಲುಮೆಗೆ ಸಾಟಿಯೇ ಇಲ್ಲ. ಎರಡೂ ಕೂಡ ಬೇರೆ ಬೇರೆ. ಕರುಣೆ ಬೇರೆ, ಪ್ರೀತಿ ಬೇರೆ, ಒಲುಮೆ ಬೇರೆ. ಕರುಣೆ ಒಲುಮೆಗೆ ಸಾಟಿಯೇ ಎಂದು ಬಿಟ್ಟು ಬಿಡ್ತಾರೆ, ಆ ನಾಯಿಯನ್ನು ಬಿಟ್ಟು ಬಿಡ್ತಾರೆ. ಬೇರೆಯವರ ನೋವನ್ನು ಕಂಡು ಮರುಗಿ ಅಯ್ಯೋ ಅಂತ ಹೇಳಿದರೆ ಅದು ಕೇವಲ ಬಾಯಿಯ ಉಪಚಾರ. ಅಂದರೆ ಕೇವಲ ಅದು ಉಪಚಾರ, ಮಾತಿನ ಉಪಚಾರ ಆಗ್ತದೆ. ಅದು ನಿಜವಾಗಿಯೂ ನಾಟಕೀಯ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಗೊತ್ತಾಗ್ತದೆ ಒಲುಮೆ ಬೇರೆ, ಕರುಣೆ ಬೇರೆ ಅನ್ನುವಂಥದ್ದು. ನೋವಿನಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದಲ್ಲದೆ ಬಾಯಲ್ಲಿ ಆಡುವಂತಹ ಮಾತಿಗೆ ಯಾವುದೇ ಬೆಲೆಯೂ ಇಲ್ಲ ಅನ್ನುವಂಥದ್ದೇ ಇಲ್ಲಿ ಕವಿಯ ಧೋರಣೆಯನ್ನು ನಾವು ಗಮನಿಸ್ಬೋದು. ನಿಜವಾದ ಪ್ರೀತಿ ತೊಡಗಿಸಿಕೊಳ್ಳುವುದರಲ್ಲಿದೆ ಹೊರತು ಮಾತಿನಲ್ಲಿ ಅಲ್ಲ ಅನ್ನುವಂಥದ್ದನ್ನು ಇಲ್ಲಿ ಮೊದಲಿಗೆ ಹೇಗೆ ಹೇಳಿದರು ನೋಡಿ, ಕವಿತೆಯ ಆರಂಭದಲ್ಲೇ ಹೇಳಿದ್ದಾರೆ ಕವಿ. ಒಲುಮೆ ಯಾವತ್ತೂ ಕೂಡ ಕರುಣೆಗೆ ಸಾಟಿಯಾಗುವುದಿಲ್ಲ. ಅಂದರೆ ಇವರಿಗೆ ಗೊತ್ತಾಗ್ತದೆ ನನ್ನ 6 ತಿಂಗಳ ಪ್ರೀತಿಯೇ ಬೇರೆ, ಅದು ಮುಟ್ಟಿಕೊಡಲಿಲ್ಲ. ಅಂದರೆ ಅದೇ ಹೇಳುವಂಥದ್ದು, ಯಾವತ್ತೂ ಕೂಡ ಮೈಯನ್ನು ನೇವರಿಸಿದಾಗ, ತಬ್ಬಿಕೊಂಡಾಗ ಮಾತ್ರ ಆ ಪ್ರೀತಿ ಅನ್ನುವಂಥದ್ದು, ಆ ಒಲುಮೆ ಅನ್ನುವಂಥದ್ದು ಬರ್ತದೆ. ನಾಯಿ ಮರಿಯನ್ನು ಕೆಲವರು ಮೈಯಲ್ಲಿ ಹೀಗೆ ತಬ್ಬಿಕೊಂಡಿರುವಂಥದ್ದು, ಹಿಡ್ಕೊಂಡು ಹೋಗುವಂಥದ್ದು, ಇದನ್ನೆಲ್ಲ ಗಮನಿಸಬಹುದು. ಹಾಗಾಗಿ ನಾಯಿಗದು ಆ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಇಷ್ಟಪಡ್ತದೆ, ಆ ಪ್ರೀತಿಯನ್ನು ಇಷ್ಟಪಡ್ತದೆ. ಹಾಗೆ ಈ ಕುರುಬ ಅದನ್ನು ಬಿಗಿದು ಅಂದರೆ ಆ ಪ್ರೀತಿಯಿಂದ ಅವನು ಬಿಗಿದು ಕಟ್ಟಿಕೊಟ್ಟಿದ್ದಾನೆ ಆ ಮರಿಯನ್ನು. ಅಂದರೆ ಅವನು ತಬ್ಬಿಕೊಂಡಿದ್ದಾನೆ, ಪ್ರೀತಿಯಿಂದ ನೋಡಿಕೊಂಡಿದ್ದಾನೆ. ಕರುಣೆ ಒಲುಮೆಗೆ ಸಾಟಿಯೇ. ಅಂದರೆ ತಾನೇನು ಮಾಡಿದ್ದು, ತಾನು ಅಯ್ಯೋ ತಾಯಿ ಸತ್ತಿದೆ ಅಲ್ಲ, ಮೊಲೆಯನ್ನು ತಿಂತಾ ಉಂಟಲ್ಲ, ಸತ್ತರೂ ಕೂಡ ಆ ಒಂದು ರೀತಿಯ ಕರುಣೆಯಿಂದ ಕರ್ಕೊಂಡು ಹೋದದ್ದು ಮನೆಗೆ, ಹೊರತು ಪ್ರೀತಿಯಿಂದ ಕರ್ಕೊಂಡು ಹೋದದ್ದಲ್ಲ. ಅಲ್ಲಿ ಕರುಣಾರಸ ಬಂದದ್ದು, ಆ ಪ್ರೀತಿಯ ರಸ ಬಂದದಲ್ಲ ಕವಿಯಲ್ಲಿ. ಅವರು ಏನೋ ಒಂದು ಕರ್ತವ್ಯ ಇರ್ಬೋದು, ಜವಾಬ್ದಾರಿ ಇರ್ಬೋದು, ಸಹಾಯ ಮಾಡ್ತೇನೆ ಅಂತ ಇರ್ಬೋದು. ಅವ್ರು ಕರ್ಕೊಂಡು ಹೋದರು ಮನೆಗೆ. ಕರ್ಕೊಂಡು ಹೋದಾಗಲೂ ನೋಡಿ, ಮನೆಯ ಹೊರಗಡೆ ಇಡ್ತಾರೆ. ಅದು ಹೊಸಿಲನ್ನು ದಾಟಿ ಬರದ ಹಾಗೆ ನೋಡ್ತಾರೆ ಅವರು. ಆನಂತರ ರಾತ್ರಿ ಚಳಿಯಲ್ಲಿ ಅದು ಹೊರಗೆ ಮುದುಡಿಕೊಂಡಿರ್ತದೆ, ಅದನ್ನು ನೋಡುವುದಿಲ್ಲ. ಇವರು ಬೆಚ್ಚಗೆ ಒಳಗಿರ್ತಾರೆ. ಆದರೆ ಕುರುಬ ಬಂದವು ನೋಡಿ, ಕುರುಬಗೌಡ ಏನು ಮಾಡಿದ, ಅದನ್ನು ತನ್ನ ಕಂಬಳಿಯೊಳಗೆ ಹಾಕಿಕೊಂಡು ಮಲಗಿಸಿದ, ಮೈಯನ್ನು ತಡವಿದ, ಅದಕ್ಕೆ ರೊಟ್ಟಿ ಕೊಟ್ಟ, ಆ ಪ್ರೀತಿಯನ್ನು ತೋರಿಸಿದವನು. ಹಾಗಾಗಿ ಮಾರನೇ ದಿವಸವೇ ಅವನ ಜೊತೆ ಹೊರಟು ಬಿಟ್ಟಿತ್ತು. ಅದೇ ಇಲ್ಲಿ ಹೇಳ್ತಾರೆ, ಒಲಿದ ರೀರವಿನ ಬಗೆಗಳೆರಡೆ, ಒಲುಮೆಗಡ್ಡಲೆ ಕುಲದ ಹೆಮ್ಮೆ, ಒಲುಮೆ ಬೆಸುಗೆಯ ಸುಖದ ಸವಿಯನು ತಿಳಿಯದೇ ಬಡ ಜಂತುವು, ಕಣ್ಣ ನೀರೊಳು ತೊಳೆದೆನಂದು ಜನ್ಮದುನ್ನತಿ ಹೆಮ್ಮೆ ಕೊಳೆಯ, ನನ್ನ ಒಲುಮೆಗೆ ಅಡ್ಡ ಬಂದ ಕರುಣೆ ಹಾಯದ ಬಿಂಕವ. ಅಂದರೆ ಒಲಿದ ಅರಿವಿನ ಬಗೆಗಳು 2. ಅಂದರೆ ಇಲ್ಲಿ ಕವಿ
ಅದೇ ಸತ್ತ ತನ್ನ ತಾಯಿಯ ಎದೆ ಹಾಲನ್ನು ಕೂಡ ಬಿಡದಂತಹ ನಾಯ್ಮರಿ ನಿರೂಪಕರ ಕರುಣೆಯಿಂದಾಗಿ ಆತನ ಮನೆಗೆ ಬಂದರೂ ಕೂಡ, ಆತನ ಮನೆಗೆ ಅದನ್ನು ಹಿಡ್ಕೊಂಡು ಬಂದರೂ ಕೂಡ ಮಡಿಮೈಲಿಗೆ ಅನ್ನೋದು ಜಾತಿಯಿಂದಾಗಿ ಮನೆ ಹೊರಗೆ ನಾಯಿ ವಾಸ ಮಾಡಿಕೊಂಡಿತ್ತು. ಅದರ ಚಳಿಯಲ್ಲಿ ಅನಾಥವಾಗಿ ಮಲಗಿದ್ದಂಥ ಆ ಮರಿಗೆ ರೊಟ್ಟಿಯನ್ನು ನೀಡಿ ನಿಜವಾದಂಥ ಪರಿಶುದ್ಧವಾದಂಥ ಒಲಿಮೆಯನ್ನು ತೋರಿದಂಥ ಕುರುಬಗೌಡ ಅವನಾಸರೆಯನ್ನು ಬಯಸಿಕೊಂಡು ಬರ್ತದೆ. ಈ ನಾಯಿಯ ವರ್ತನೆಯಲ್ಲಿ ಕರುಣೆಗಿಂತ ಒಲುಮೆಯೇ ಮೇಲು ಅನಿಸ್ತದೆ. ಪ್ರತಿಯೊಂದು ಪ್ರಾಣಿಯೂ ಕೂಡ, ಈ ಪ್ರಾಣಿಯ ಪ್ರಪಂಚವೂ ಕೂಡ ಅರ್ಥ ಮಾಡಿಕೊಳ್ಳುವಂಥ ಭಾವವೆಂದರೆ ಅದು ಕರುಣೆಯಲ್ಲ, ಒಲುಮೆ ಅನ್ನುವಂಥದ್ದು. ಆದ್ದರಿಂದ ತಮ್ಮ ಮನಸ್ಸಿನಲ್ಲಿ ಹುದುಗಿದ್ದಂತಹ ದಿವ್ಯವಾದಂತಹ ಪ್ರೀತಿಗೆ ಅಡ್ಡ ಬಂದಂತಹ ಜಾತಿ ಮತದ ಅಹಮ್ಮನ್ನು ನಿರೂಪಕರು ಪಶ್ಚಾತ್ತಾಪದ ಕಣ್ಣೀರಿಂದ ತೊಳೆಯುತ್ತಾರೆ. ಅದೇ ಕಣ್ಣ ನೀರೊಳು ತೊಳೆದೆ ನಂದು ಜನ್ಮದುನ್ನತಿ ಹೆಮ್ಮೆ ಕೊಳೆಯ. ತನ್ನ ಈ ಒಂದು ಜಾತಿಯಿಂದಾಗಿ ನಾನು ಹೀಗೆ ಮಾಡಿದ್ನಲ್ಲ ಅನ್ನುವಂಥದ್ದು, ಈ ದಿವ್ಯವಾದಂತಹ ಕುರುಬ ಮತ್ತು ನಾಯಿಮರಿ ಅವರಿಬ್ಬರ ನಡುವೆ ಇರುವಂತಹ ದಿವ್ಯವಾದಂತಹ ಈ ಪ್ರೀತಿಗೆ ಅಡ್ಡ ಬಂದಂತಹ ತನ್ನ ಜಾತಿ ಮತದ ಅಹಮ್ಮನ್ನು ನಿರೂಪಕರು, ಇಲ್ಲಿ ಕವಿ, ಪಶ್ಚಾತ್ತಾಪದ ಕಣ್ಣೀರಿಂದ ತೊಳಿತಾರೆ. ಹೀಗೆ ಮಾನವ ಸಹಜವಾದಂಥ ಎರಡು ಭಾವನೆಗಳನ್ನು ಇಲ್ಲಿ ತೂಗಿ ನೋಡಿ, ಒಲುಮೆಯ ಶ್ರೇಷ್ಠತೆಯನ್ನೇ, ಒಲುಮೆಯೇ ಒಂದು ಶ್ರೇಷ್ಠ, ಇದನ್ನು ಎತ್ತಿ ಹಿಡಿದಿರುವಂಥದ್ದು ಕವಿ. ಮನುಷ್ಯ ತನ್ನ ಕರುಣೆಯ ದೊಡ್ಡಸ್ತಿಕೆಯನ್ನು ವ್ಯಕ್ತಪಡಿಸಿ ಕೈ ತೊಳೆದುಕೊಳ್ಳುವ ಇಂದಿನ ಪರಿಸ್ಥಿತಿಯಲ್ಲಿ ನಿಜವಾದ ಮತ್ತು ಶಾಶ್ವತವಾದಂತಹ ಪರಿಹಾರವಾದಂತಹ ಪ್ರೀತಿಯ ಔನ್ನತ್ಯವನ್ನು ಕವಿಯಲ್ಲಿ ಈ ಕವನದಲ್ಲಿ ವ್ಯಕ್ತಪಡಿಸ್ತಾರೆ. ಕವನದಲ್ಲಿ ನಾವು ನೋಡಿರ್ಬೋದು, ವ್ಯಕ್ತಿ ಮತ್ತು ನಾಯಿ ಮರಿಯ ದೃಷ್ಟಾಂತ ಕೇವಲ ಒಂದು ನೆಪ ಮಾತ್ರ, ಒಂದು ಉದಾಹರಣೆಯಾಗಿ ಕೊಡ್ತಾರೆ ಮಾತ್ರ. ಪ್ರಾಣಿಯೂ ಇರ್ಬೋದು, ವ್ಯಕ್ತಿಗಳ ನಡುವೆಯೂ ಇರ್ಬೋದು, ವ್ಯಕ್ತಿ ಮತ್ತು ವ್ಯಕ್ತಿ, ಸಮುದಾಯ, ಹಾಗೆ ಸಮುದಾಯ ಹೀಗೆ ಹಲವು ಹಂತಗಳಲ್ಲಿ ಒಲುಮೆಯ ತಳಪಾಯವಾಗಬೇಕು ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾರೆ. ಅಂದರೆ ಇಲ್ಲಿ ಈ ವರ್ತಮಾನದ ಕನ್ನಡಿಯಲ್ಲಿ ಮೌಲ್ಯ ವ್ಯವಸ್ಥೆಯ ಸಾಕ್ಷಾತ್ಕಾರ ಆಗಬೇಕು ಅನ್ನುವಂಥ ಒಂದು ಅಗತ್ಯತೆಯನ್ನು ಈ ಕವಿತೆ ಧ್ವನಿಸ್ತದೆ ಅನ್ನೋದನ್ನು ನಾವು ಈ ಕವನದಲ್ಲಿ ಕಾಣ್ಬೋದು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ನನ್ನ ನಾಯಿ ಅನ್ನುವಂತಹ ಪೂತಿನ ಅವರು ಬರೆದಂತಹ ಗಣೇಶ ದರ್ಶನ ಅನ್ನುವಂಥ ಕವನ ಸಂಕಲನದಿಂದ ಆಯ್ದಂತಹ ನನ್ನ ನಾಯಿ ಈ ಕವಿತೆಯ ಸಾರಾಂಶ ಮುಕ್ತಾಯವಾಗ್ತದೆ. ಇದಕ್ಕಿಂತಲೂ ಚೆನ್ನಾಗಿ ವಿದ್ಯಾರ್ಥಿಗಳೇ ನಿಮ್ಮ ಉಪನ್ಯಾಸಕರು ಪಾಠ ಮಾಡ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿ ಕೆಲವೊಮ್ಮೆ ಕಾಲೇಜಿಗೆ ಹೋಗದೇ ಇರುವಂಥ ಸಂದರ್ಭಗಳು ಅಥವಾ ಪರೀಕ್ಷೆ ಸಂದರ್ಭದಲ್ಲಿ ಮಾತ್ರ ಓದುವಂಥದ್ದು ಇರ್ಬೋದು. ಅಂದರೆ ಪ್ರೊಫೆಷನಲ್ ಕೋರ್ಸ್ಗಳನ್ನು ಆಯ್ದುಕೊಂಡಿರುವಂಥ ವಿದ್ಯಾರ್ಥಿಗಳು ಇರ್ತಾರೆ. ಅಂಥವರಿಗೆ, ಅಂದರೆ ಕೆಲವರ ಹತ್ರ ಟೆಕ್ಸ್ಟ್ ಬುಕ್ ಕೂಡ ಇರುವುದಿಲ್ಲ, ಅಂತಹ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಅನ್ನುವಂಥ ಒಂದು ಕಾರಣದಿಂದ ಈ ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಇದಕ್ಕೆ ಈ ಒಂದು ಕವಿತೆಗೆ ಸಂಬಂಧಿಸಿದ ಹಾಗೆ ಒಂದು 3 ಪ್ರಶ್ನೆಗಳು ಬರ್ತವೆ ನೋಡಿ, ಮಾದರಿ ಪ್ರಶ್ನೆಗಳಿವೆ. ಕರುಣೆ ಮತ್ತು ಒಲುಮೆಯನ್ನು ನನ್ನ ನಾಯಿ ಕವನದಲ್ಲಿ ಹೇಗೆ ಹೊರಗೆ ಹಚ್ಚಲಾಗಿದೆ? 2ನೇ ಪ್ರಶ್ನೆ, ಒಲುಮೆಯ ಮಹತ್ವವನ್ನು ಕವಿ ಪೂತಿನ ಅವರ ಕವಿತೆ ಹೇಗೆ ಪ್ರಸ್ತುತಪಡಿಸಿದೆ? 3ನೇ ಪ್ರಶ್ನೆ, ನನ್ನ ನಾಯಿ ಕವನದ ವಸ್ತುವನ್ನು ನಿರೂಪಿಸಿರಿ. ಹಾಗೆ ಒಂದು 3 ಸಂದರ್ಭದ ಸಾಲುಗಳಿವೆ ನೋಡಿ, ಗಮನಿಸಿ. ಮೊದಲನೇದು, ಹಿರಿಯತನದ ಹೆಮ್ಮೆಗಡಲು ಹರಿಯಿತೆಮ್ಮಯ ಮಧ್ಯದಿ. ಈ ಸಂದರ್ಭ ಹೇಗೆ ಬರಿಬೇಕು ಅಂತ ಗೊತ್ತಿದೆ ನಿಮಗೆ. ಪೂತಿನ ಈ ಮೇಲಿನ ಸಾಲನ್ನು ಪೂತಿನ ಅವರು ಬರೆದಂತಹ ನನ್ನ ನಾಯಿ ಅನ್ನುವಂತಹ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುವಂಥದ್ದು, ಅದನ್ನೇ ಸ್ವಲ್ಪ ವಿವರಿಸಿ. 2ನೇ ಸಾಲು ನೋಡಿ, ಕದ್ದೆ ಏತಕೋ ಮರಿಯನು. 3ನೇ ಸಾಲು, ಕರುಣೆ ಒಲುಮೆಗೆ ಸಾಟಿಯೇ. ಹಾಗೆ ಇದರಲ್ಲಿ ಯಾವುದಾದ್ರೂ ಒಂದು ಪದ್ಯ ಭಾಗ ಭಾವ ಸ್ವಾರಸ್ಯವನ್ನು ವಿವರಿಸಿ ಅನ್ನುವಂಥ 4 ಅಥವಾ 5 ಅಂಕಗಳಿಗೆ ಕೇಳ್ಬೋದು. ಅದನ್ನು ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.